ಹಾಯ್ ಹಲೋ ನಮಸ್ಕಾರ ದೇವ್ರು. ಈ ಜನ ಸಾಗರ ನೋಡಿ ನನ್ನ ತಮ್ಮಗೂ ನನಗೂ ಒಂದು ಕಿಚ್ಚು ಬಂದಿದೆ. ಏನು ಕಿಚ್ಚು ಅಂದರೆ, ಇನ್ನು ಮುಂದೆ ನಾವು ಯೂಟ್ಯೂಬಲ್ಲಿ ಏನೋ ಒಂದು ಚಿಕ್ಕ ಸಾಧನೆ ಮಾಡೋಣ ಅಂತ ನನ್ನ ತಮ್ಮ ನಾನು ಡಿಸೈಡ್ ಮಾಡಾಯಿತು. ಆ ಡಿಸೈಡ್ ಮಾಡಿದ ಮೇಲೆ ನೀವು ಜನಗಳು, ವೀಕ್ಷಕರು, ನಮ್ಮ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಯೂಟ್ಯೂಬರ್ನ ನೀವು ಪ್ರೋತ್ಸಾಹಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ಈ ಚಿಕ್ಕ ಪುಟ್ಟ ಯೂಟ್ಯೂಬರ್ನ ಪ್ರೋತ್ಸಾಹಿಸಿ ಹಾರೈಸಿ ಅಂತ ಕೇಳ್ತಾ, ನಿಜವಾಗ್ಲೂ ಈ ಜನಸಾಗರ ನೋಡಿ ನಿಜವಾಗ್ಲೂ ದಂಗ್ ಆಗ್ಬಿಟ್ಟಿದ್ದೀವಿ. ಹೆಚ್ಚು ಕಡಿಮೆ 1 ಅವರ್ ನಮಗೆ ಬೇಕಾಯಿತು. ಟ್ರೈನ್ ಇಳಿದಾಗಿಂದ ಮೇಲ್ಗಡೆ ಹೊರಗಡೆ ಹೋಗೋಕ್ಕೆ 1 ಅವರ್ ಟೈಮ್ ಹಿಡಿತು. ಅಷ್ಟು ರಶ್ಶು. ಆ ಜನ ನಿಜವಾಗ್ಲೂ ತಿರುಪತಿಲಿ ದರ್ಶನಕ್ಕೆ ನಿಂತಾಗಲೂ ಇಷ್ಟು ನಾವು ಜನ ನೋಡಿದ್ದು. ನಿಜವಾಗ್ಲೂ ಎಷ್ಟು ಜನ ಅಂದರೆ ಆ ಕಡೆ ಈ ಕಡೆ ಜನ ಕಿತ್ತು ದೂಕಾಡ್ಬಿಟ್ರು ನಮ್ಮ ಮಕ್ಕಳು. ಅಯ್ಯಪ್ಪ ಸಾಕಾಗೋಗ್ಬಿಡ್ತು. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಹೊರಗೆ ಬರ್ತಾ ಎಲ್ಲ ನೋಡ್ಕೊಂತ ಅದನ್ನೇ ಸುಸ್ತಾಗಿರೋದನ್ನೇ ಸುಧಾರಿಸ್ಕೊಂಡು ನಡ್ಕೊಂಬರ್ತಾ ಇದ್ವಿ. ಬರ್ತಾ 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 ನಾನು ನನ್ನ ತಮ್ಮ ಮಾತಾಡ್ತಾ ಇದ್ವಿ, ಏನಾದ್ರು ಸಾಧನೆ ಮಾಡಬೇಕು, ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ದಿರೋದೇ ದೊಡ್ಡ ಸಾಧನೆ ಅಂತ ಹೇಳ್ಬಿಟ್ಟ ನಮ್ಮ ತಮ್ಮ ಹಿಂಗೆ ಹೇಳ್ತಾ ಎಲ್ಲಿ ಬುದ್ಧ ಆಗ್ಬಿಡ್ತಾನೇನೋ ಅಂತ ನನಗೆ ಫುಲ್ಲು ಥಿಂಕ್ ಮಾಡ್ತಾಯಿದ್ದೆ. ಅದೇ ನೋಡ್ತಾ ನಾವು ಸೀದಾ ಹೊರಗಡೆ ಬಂದ್ವಿ. ಹೊರಗಡೆ ಬಂದೇ ಬಿಟ್ವಿ ದೇವರು. ಹೊರಗಡೆ ಬಂದಾದ್ಮೇಲೆ ಹಿಂದೆ ತಿರುಗಿ ಒಂದು ವ್ಯೂ ನೋಡ್ಕೊಂಡು ಸೀದಾ ಮುಂದೆ ಬಂದು ನೋಡಿದ್ರೆ ನಮ್ಮ ಕನ್ನಡ ಬಾವುಟ ನಿಗಿ ಅಂತ ಹಂಗೆ ಹೆಂಗೆ ಹೊಳಿತೈತೆ ನೋಡ್ರಿ. ನಮ್ಮ ಬಾವುಟನೇ ಬಿಡ್ರಿ, ಅದು ಕ್ರೇಜೇ ಬೇರೆ. ಅದನ್ನ ನೋಡ್ಕೊಂಡು ಸೀದಾ ಅಂಡರ್ ಪಾಸಿಗೆ ಬಂದ್ವಿ. ಅಂಡರ್ ಪಾಸಲ್ಲಿ ನೋಡ್ರಿ ನಿಜವಾಗ್ಲೂ ಏನು ತೊಗೊಳಕ್ಕೆ ಹೋಗ್ಬಿಡ್ರಿ. ತೊಗೊಂಡ್ರೆ ಅಂದರೆ ನೀವು ಫಿಕ್ಸ್, ಅವರು ತಗೊಳ್ಳೋ ಬಿಡಲ್ಲ. ನಮ್ಮ ತಮ್ಮ ತಗೊತೀನಿ ಅಂದ. ತಮ್ಮ ಬೇಡ, ನೀನು ಮುಂದೆ ಭಾರಿ ಐತೆ. ಹಂಗಾಗಿ ನಾನು ಹೇಳಿದ ಮಾತಿಗೆ ಪಾಪ ನಮ್ಮ ತಮ್ಮ ಏನು ತೊಗೊಳ್ಲಿಲ್ಲ. ಆದರೂ ನಾನು ಅದೇನೋ ತಗೊತೀನಿ ಅಂದ. ಏನು ತಗೊತೀನಿ ಅಂತ ಕೊನೆವರೆಗೂ ಹೇಳಿಲ್ಲ ಅವನು ದೇವರು. ಫೈನಲ್ಲಿ ನಾವು ಹೆಬ್ಬಾಳಗೆ ಪ್ಲಾಟ್ಫಾರಮ್ಗೆ ಹೋಗ್ತಾ ಹೋದ್ವಿ. ಬಟ್ ಪ್ಲಾಟ್ಫಾರಮೇ ಸಿಗಲೇ ಇಲ್ಲ. ನಡೆದು ಸಾಕಾಗ್ಬಿಡ್ತು. ನಮ್ಮ ತಮ್ಮ ಇನ್ನು ಎಲ್ಲಿ ಅಂತ ಕೇಳ್ತಿದ್ದ. ಅದೇ ಇದರಲ್ಲಿ ಹೋಗ್ತಾ ಇದ್ದೀವಿ, ಬಾರ ಮುಂದೆ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗದೆ ಗುರು. ಸೀದಾ ನಡ್ಕೊಂಡು ಹೋದ್ವಿ. ಹೋದಾದ್ಮೇಲೆ ನಮಗೆ ಅನಿಸಿದ್ದೊಂದೇ, ಈ ನಡೆಯೋದೊಂದಿಲ್ಲ ಅಂದಿದ್ರೆ ಜೀವನದಲ್ಲಿ ಏನೂ ನಡೀತಿರ್ಲಿಲ್ಲ ಅಂತ ಗೊತ್ತಾಯಿತು. ಫೈನಲಿ ನಮ್ಮದು ಪ್ಲಾಟ್ಫಾರಮಿಗೆ ಬಂದ್ವಿ. ಹೆಬ್ಬಾಳ ಪ್ಲಾಟ್ಫಾರಮ್ 26. ಹೆಬ್ಬಾಳಕ್ಕೆ ಯಾರೇ ಹೋದ್ರೂ ಪ್ಲಾಟ್ಫಾರಮ್ 26ಕ್ಕೆ ಹೋಗಿ ಬಸ್ ಬರುತ್ತೆ, ಹತ್ಕೊಳ್ಳಿ. ನಾವು ಹತ್ಕೊಂಡು ಕೂತ್ಕೊಂಡ್ವಿ. ಬಸ್ಸು ಮೂವ್ ಆಯಿತು. ಬಸ್ ಮೂವ್ ಆದನ್ನೆಲ್ಲ ನೋಡ್ಕೊಂತ ನಾವು ಸೀದಾ ಹಂಗೆ ಬಂದ್ವಿ. ಹಂಗೆ ಬಂದ ತಕ್ಷಣವೇ ನಮಗೆ ಗೊತ್ತಾಯಿತು ಫುಲ್ಲು ಟ್ರಾಫಿಕ್ ಐತೆ ಅಂತ. ಹಂಗೆ ಕೆಂಪೇಗೌಡ ಸ್ಟ್ಯಾಚು ನೋಡಿದ್ವಿ. ಸ್ಟ್ಯಾಚು ನೋಡ್ತಾ ನಾವು ಸೀದಾ ಹಂಗೆ ಮರ ಗಿಡ ಹಸಿರು ಗಿಡ ಎಲ್ಲ ನೋಡ್ಕೊಂತ ಒಳ್ಳೆ ವ್ಯೂ ನೋಡ್ಕೊಂಡು ಆ ಕಡೆ ಈ ಕಡೆ ನನ್ನ ತಮ್ಮ ನಾನು ಸೀದಾ ಇವ್ರದ್ದು ಸಿದ್ದರಾಮಯ್ಯ ಅವ್ರದ್ದು ಮನೆ ಏನಿದೆ ಗೋರ್ಮೆಂಟಿಂದು, ಅದನ್ನು ನೋಡ್ಕೊಂಡು ಸೀದಾ ಹಂಗೆ ಮುಂದೆ ಸಾಗಿದ್ವಿ. ಸಿದ್ದರಾಮಯ್ಯ ಅವ್ರ ಮನೆ ನೋಡ್ಕೊಂಬಿಡಿಯೋದು. ಅದನ್ನು ನೋಡ್ಕೊಂಡು ಸೀದಾ ನೋಡಿ, ಬೆಂಗಳೂರಲ್ಲಿ ಇದೊಂದು ರೋಡ್ ಏನಪ್ಪ ಇಷ್ಟು ಫ್ರೀಯಾಗಿ ಖಾಲಿಯಾಗಿ ಕಾಮಾಗಿದೆ. RTO ನಿಂತಿದ್ದಾರೆ ನೋಡಿ. ಇದು ಯಾವುದೋ ಪಾರ್ಕಲ್ಲಿ ಯಾವುದೋ ಮರ ಇದೆ. ಈ ಮರದ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಗೊತ್ತಿದ್ದರೆ ಕಾಮೆಂಟಲ್ಲಿ ಹಾಕಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಓಕೆನಾ? ಅದಾದ ತಕ್ಷಣವೇ ಕಾಮೆಂಟ್ ನಾನು ಓದ್ತೀನಿ. ಅದನ್ನು ಓದಿ ರಿಪ್ಲೈ ಮಾಡ್ತೀನಿ, ಓಕೆ? ನೆಕ್ಸ್ಟ್ ಹೊಂಟ್ವಿ. ಇದು ಬಂದುಬಿಟ್ಟು ನಮ್ಮ ಆರ್ಮಿ ಟ್ರೈನಿಂಗ್ ಸೆಂಟ್ರ್ ನೋಡ್ಕೊಂಡ್ವಿ. ಅದು ನೋಡಿ ಸೀದಾ ನೆಕ್ಸ್ಟ್ ನಮ್ಮ ಸ್ಟಾಪು ಬಂತು. ಹೆಬ್ಬಾಳ ಸ್ಟಾಪ್ ಬಂತು. ಹೆಬ್ಬಾಳ ಸ್ಟಾಪ್ ಬಂದ ತಕ್ಷಣವೇ ನಾನು ಏನು ಮಾಡಿದೆ, ಹೇಳಿದೆ
ಇಳ್ದು ನಮ್ಮ ತಮ್ಮಂಗೆ ಇಳಿದ್ನಾ ಅಂತ ನೋಡಿದೆ. ಅವನು ಇಳಿದ್ಬಿಟ್ಟು ಸೀದಾ ನಾವು ಅಂಡರ್ ಪಾಸಲ್ಲಿ ಇಳಿದ್ವಿ. ಇಳಿದು ಸೀದಾ ನಾವು ಮತ್ತೆ ನೆಕ್ಸ್ಟ್ ಆ ಕಡೆ ಹೆಬ್ಬಾಳ ಕಡೆ ಅಂಡರ್ ಪಾಸಿಂದ ಆ ಕಡೆ ಫ್ಲೈಓವರ್ ಪಕ್ಕ ಹೋಗ್ಬೇಕಾಗಿತ್ತು. ಅಲ್ಲಿಗೆ ಹೋಗಿ ರ್ಯಾಪಿಡೋ ಬುಕ್ ಮಾಡಬೇಕು. ಇನ್ನು ರ್ಯಾಪಿಡೋ ಬುಕ್ ಮಾಡಿಲ್ಲ. ರ್ಯಾಪಿಡೋ ಬುಕ್ ಮಾಡಾಯಿತು. ರ್ಯಾಪಿಡೋನು ಬಂತು. OTP ಕೇಳಿದ್ರು ಅಣ್ಣ. OTPನೂ ಕೊಟ್ವಿ. ನೆಕ್ಸ್ಟ್ ಅಣ್ಣನೂ ಮೂವ್ ಆದರು. ಆಗ್ತಾ ನೋಡ್ತಾ ನಮ್ಮ ತಂಗಿಯರ ಮನೆಯೂ ಹತ್ರ ಬಂದೇ ಬಿಡ್ತು. ಬಂದ ತಕ್ಷಣ ಅಣ್ಣ ಅಮೌಂಟು ಕೊಡಿ ಅಂದ. ಅಮೌಂಟ್ ಹಾಕಿದ್ವಿ. ಹಾಕಿದ್ಮೇಲೆ ಅಣ್ಣ ಒಳ್ಳೆ ರೇಟಿಂಗ್ ಕೊಡ್ರಿ ಅಂತ ಕೇಳಿದರು. ಆಯ್ತು ಬಿಡೋಣ ಕೊಡ್ತೀನಿ ಅಂತ ಅಣ್ಣಗೇನೋ ಒಂದು ಹೇಳಿದೆ. ಕೊಡೋಣ ಅನ್ನೋಷ್ಟರಲ್ಲಿ ನಾನು ಮರ್ತೇಬಿಟ್ಟೆ ನಮ್ಮ ತಂಗಿಯರ ಮನೆ ಹತ್ರ ಬಂತು ಅಂತ. ಬಂದ ತಕ್ಷಣ ನಾನು ಇಳಿದ್ಬಿಟ್ಟು ಅಣ್ಣ ಹೋಗ್ತೀನಿ ಅಂದ. ನಮ್ಮ ಭೈರತಿ ಸುರೇಶ್ ಅವರ ಅಭಿಮಾನಿ ನಾನು. ಅವರಿಗೆ ನೆಕ್ಸ್ಟ್ ಒಳ್ಳೆ ಬಹುಮತ ನೀಡಿ ಗೆಲ್ಲಿಸ್ರಿ. ಖುಷಿ ಪಡ್ತೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ಸ್ ಮುಗಿಸ್ತಾ ಇದ್ದೀನಿ. ಇನ್ಮೇಲೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಪುಟ್ಟ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್.